ಬರೀ 55,000 ಎಷ್ಟು ರೀ? ಬರೀ 55,000 ಶೋರೂಮ್ ಹಿಸ್ಟ್ರಿ ರನ್ ಆಗಿರುವಂಥ ರನ್ನಿಂಗ್ ಬರೀ 55,000 ರೀ. ಭಾಳ ರನ್ ಆಗಿಲ್ಲ ರೀ. ಅದು 2011 ಮಾಡಲ್ ಹುಂಡೈ i10 ರೀ. ಬರೀ 55,000 ರನ್ ಆಗಿತ್ತು ನೋಡ್ರಿ. ಇದು ಗಾಡಿ ಪೆಟ್ರೋಲ್ ಬರ್ತೈತಿ. ಇದು ಗಾಡಿ ನೋಡ್ರಿ ಹುಂಡೈ ಕಂಪ್ನಿದ i10 1.2 ಐತಿ ರೀ. ಈ ಗಾಡಿ ಒಳಗೆ ಫ್ಯೂಚರ್ಸ್ ಏನೇನು ಬರ್ತೈತಿ, ಡೀಟೇಲ್ಸ್ ಏನೈತಿ, ಗಾಡಿ ಕಂಡೀಷನ್ ಏನೈತಿ, ಇಂಜನ್ ಕಂಡೀಷನ್ ಏನೈತಿ, ಈ ವಿಡಿಯೋ ಒಳಗೆ ನಿಮಗೆ ಏನು ಮಟ್ಟ ನೋಡ್ರಿ ಎಲ್ಲ ಹೇಳ್ತೀನಿ ರೀ. ನೀವು ದೂರಿಂದ ಬರೋರು ಇದ್ರಂದ್ರೆ ನಿಮಗೇನು ಪ್ರಾಬ್ಲಮ್ ಆಗಬಾರ್ದು ರೀ. ಅದರ ಸಂಬಂಧ ಇದು ಫುಲ್ ವೀಡಿಯೋ ಮಾಡೋದು ಚಾಲು ಮಾಡೇನ್ರಿ. ನಾ ಉಳ್ಕಿದ ಏನೂ ಇದ್ರಾಗ ಅದೇ ನಮ್ದು ಏನೂ ಇದ್ರಾಗ ಲಾಭ ಇಲ್ಲ ರೀ. ನಿಮಗೆ ನೀವು ದೂರಿಂದ ಬರೋರ ಗಾಡಿ ಒಂದು ಸಲ ಅಲ್ಲೇ ಕೂತು ಡೀಟೇಲ್ಸ್ ಆಗಿ ನೋಡ್ಕೊಂಡು ಬರಲಿ ಅಂತ ನಿಮಗೆ ಫುಲ್ ವೀಡಿಯೋ ಮಾಡತ್ತೀವಿ ರೀ. ಹಾಂ, ಚಾಲು ಮಾಡೋಣ್ರಿ, ಲೇಟ್ ಮಾಡೋದು ಬೇಡ. ಫಸ್ಟ್ ನೋಡ್ರಿ, ವೈಟ್ ಬ್ಯೂಟಿ ಐತ್ರಿ. 2011 ರೀ. 31 ತನಕ ಪೇಪರ್ಸ್ ರನ್ನಿಂಗ್ ಬರ್ತಾವ್ರಿ. ಇನ್ಶೂರೆನ್ಸು ಏನೋ ಡಿಸೆಂಬರ್ ಮಟ್ಟ ಐತ್ರಿ. ಓನರ ಸೆಕೆಂಡ್ ಐತ್ರಿ. ಗಾಡಿ ಬಾಡಿ ಲೈನ್ ತೋರಿಸ್ತೀನಿ ನೋಡ್ರಿ ನಿಮಗೆ. ಗಾಡಿ ಕ್ಯಾಮ್ರಾಮನ್ ಸಾಬ್ರು ತೋರಿಸ್ರಿ. ಮುಂದೆ ಬಂದ ವೈಟ್ ಬ್ಯೂಟಿ ಐತ್ರಿ. ಒರಿಜಿನಲ್ ಗಾಡಿ ಐತ್ರಿ. ಒರಿಜಿನಲ್ ಟು ಒರಿಜಿನಲ್ ಗಾಡಿ ಐತ್ರಿ. ವೈಟ್ ಬ್ಯೂಟಿ ಹುಂಡೈ ಕಂಪ್ನಿದ i10 ರೀ. ಮ್ಯಾಗ್ನಾ 1.2 ರೀ. KA22 ಬೆಳಗಾಂ ಪಾಸಿಂಗ್ ಒಳಗೆ ಐತ್ರಿ. ತೋರಿಸ್ರಿ ಕ್ಯಾಮ್ರಾಮನ್ ಸಾಹೇಬ್ರು, ಸ್ವಲ್ಪ ಫೋಕಸ್ ಮಾಡಿ ತೋರಿಸ್ರಿ ಅವ್ರಿಗೆ ವೈಟ್ ಬ್ಯೂಟಿ ಹೆಂಗೈತಿ ಅನ್ನೋದು. ಸ್ವಲ್ಪ ಒಂದು ಇದು ಅನ್ನೋದಿಲ್ಲ ರೀ. ಗಾಡಿ ಒಳಗೆ ನಾನ್ ಆಕ್ಸಿಡೆಂಟ್ ಗ್ಯಾರಂಟಿ ಐತ್ರಿ. ಗಾಡಿ ಭಾಳ ಸ್ಮೂತ್ ಯೂಸ್ ಮಾಡ್ಯಾರ. ಯೂಸ್ಲೆಸ್ ಐತ್ರಿ. ಗಾಡಿನ ಯೂಸ್ ಮಾಡಿಲ್ರಿ. ಇದು ಗಾಡಿಗೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿ, ಸಾಹೇಬ್ರ ಗಾಡಿ ನಿಂದ್ರಿಸಿ ಏನು ಮಾಡ್ತೀರಿ, ಸೇಲ್ ಮಾಡೋಣ ಅಂತ ಹೇಳಿ ನಾ ತೊಗೊಂಡು ಬಂದು ಗಾಡಿ ಐತ್ರಿ. ಇದು ನನ್ನ ಗ್ಯಾರಂಟಿ ಮೇಲೆ ತೊಗೊಂಡು ಹೋಗ್ರಿ. ಗಾಡಿ ಏಕದಮ್ ಕಡಕ್ ಕಂಡೀಷನ್ ಐತ್ರಿ. ಕಸ್ಟಮರ್ ಮನಿ ಮುಂದೆ ಹಚ್ಚೋದು ಅಷ್ಟ ಮಾಡ್ಯಾರ್ರಿ. ನೋ ಡ್ರೈವ್, ಓನ್ಲಿ ಏನೈತಿಲ್ಲ ರೆಸ್ಟ್ ಕೊಟ್ಟಾರ್ರಿ ಗಾಡಿಗೆ. ಇದು ಗಾಡಿ ನೀವು ಪರ್ಚೇಸ್ ಮಾಡ್ರಪ್ಪ ಅಂದ್ರೆ ನಿಮಗೆ ಭಾಳ ಅಂದರೆ ಭಾಳ ಲಾಭ ಐತಿ ನೋಡ್ರಿ. ಯಾಕಂದರೆ ಗಾಡಿನೂ ಹಂಗೆ ಐತ್ರಿ. ಯೂಸ್ಲೆಸ್ ಗಾಡಿ ಐತ್ರಿ. ಗಾಡಿ ಟೈರ್ ಕಂಡೀಷನ್ ಬಗ್ಗೆ ಹೇಳ್ತೀನಿ ರೀ. ಬಾಡಿ ಲೈನ್ ನೀವು ನೋಡಿರಿ. ಬಾಡಿ ಲೈನ್ ಹೆಂಗೈತಿ ವಿಡಿಯೋ ಒಳಗೆ ಕಮೆಂಟ್ ಮಾಡಿರಿ. ಟೈರ್ ಕಂಡೀಷನ್ ನೋಡ್ರಿ. ಮುಂದಿನ ಇದು ರೈಟ್ ಸೈಡ್ ಬರ್ತೈತ್ರಿ. ಎರಡು ಹೊಸ ಟೈರ್ ಅದಾವ್ರಿ. ಕ್ಯಾಮ್ರಾಮ್ಯಾನ್ ಸಾಹೇಬ್ರು ತೋರಿಸ್ರಿ. ಮುಂದಿನ 2 ಟೈರ್ ಹೊಸ ಅದಾವ್ರಿ. ಅದ್ರೊಳಗೆ ನಿಮಗೆ ಹಿಂದಿನ ಬಗ್ಗೆ ಹೇಳ್ಬೇಕಂದ್ರೆ ಹಿಂದಿನ ಪೂರ್ತಿ ವೀಕ್ ಅದಾವ್ರಿ. ಗಾಡಿ ತೊಗೊಂಡವ್ರ ಹಿಂದಿನ ಟೈರ್ ಹಾಕ್ಸ್ಕೋಬೇಕ್ರಿ ಸಾಹೇಬ್ರ. ಹಿಂದಿನ ಟೈರ್ ಹಾಕ್ಸ್ಕೋಬೇಕ್ರಿ. ಈಗ ಹಿಂದಿನ ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ ನೋಡ್ರಿ ನಿಮಗೆ. ಇದು ಡಿಕ್ಕಿ ಸ್ಪೇಸ್ ಐತ್ರಿ. ನಿಮ್ಗೆ ಆರಾಮ್ ನಿಮ್ದು ಏನೈತಿಲ್ಲ ಬಜೆಟ್ ಆರಾಮ್ ಇಲ್ಲಿ ಕುಣಿಸ್ಕೋಬೋದು ರೀ. ಒಂದು 4 ಬ್ಯಾಗ್ ಏನಾರ ನೀವು ಟೂರ್ಗೆ ಹೋಗೋರಿದ್ರೆ ಆರಾಮ ಇದು ಮಾಡ್ಬೋದು ರೀ. ಇದಾದ್ಮೇಲೆ ನಿಮಗೆ ಮುಂದಿಂದು ಇಂಟೀರಿಯರ್ ತೋರಿಸ್ತೀನಿ ರೀ. ಹಾಂ, ಬರ್ರಿ ಸಾಹೇಬ್ರ. ಕ್ಯಾಮ್ರಾಮನ್ ಈ ಕಡೆ ಬರ್ರಿ. ಈ ಕಡೆಯಿಂದ ಚಾಲು ಮಾಡಿರತ್ತ ಅವ್ರಿಗೆ. ಇಂಟೀರಿಯರ್ ತೋರಿಸ್ರಿ ಅವ್ರಿಗೆ. ಎಷ್ಟು ನೀಟ್ ಎಷ್ಟು ಕ್ಲೀನ್ ಐತಿ ನೋಡ್ರಿ. ತೋರಿಸ್ರಿ ಅವ್ರಿಗೆ ಇಂಟೀರಿಯರ್ ನೋಡ್ರಿ. ಭಾಳ ಇಲ್ಲಿ ನೋಡ್ರಿ. ಇದಕ್ಕೆ 4 ಪವರ್ ವಿಂಡೋ ಬರ್ತಾವ್ರಿ ಟೋಟಲ್. ಇಲ್ಲಿ ಚಾಲು ಮಾಡಿರಿ ಅವ್ರಿಗೆ. ಇದು ರೈಟ್ ಸೈಡ್, ಅದ ಲೆಫ್ಟ್ ಸೈಡ್, ಇದು ಬ್ಯಾಕಿಂದ ರೈಟ್, ಅದ ಬ್ಯಾಕಿಂದ ಲೆಫ್ಟ್ ತೋರ್ಸತ್ತವ್ರಿ. 2 ಕರತ್ತವ್ರಿ. ಇಷ್ಟು ನೋಡ್ರಿ. 4 ಪವರ್ ವಿಂಡೋ ರೀ. ಇಲ್ಲಿ ನೋಡ್ರಿ ಮಿರಿಯರ್ ಅಡ್ಜಸ್ಟ್ಮೆಂಟ್ ಐತ್ರಿ ಗಾಡಿ. ಇಲ್ಲಿ ತೋರಿಸ್ರಿ ಅವ್ರಿಗೆ. ಇಲ್ಲಿ ಮುಂದೆ ಬಂದು ತೋರಿಸ್ರಿ ಅವ್ರಿಗೆ. ಮಿರಿಯರ್ ಅಡ್ಜಸ್ಟ್ಮೆಂಟ್ ಐತ್ರಿ. ತೋರಿಸ್ತೀನಿ ರೀ ನಿಮಗೆ ನೋಡ್ರಿ. ವಿಡಿಯೋ ಒಳಗೆ ಬರತೈತ್ರಿ. ಮಿರಿಯರ್ ಅಡ್ಜಸ್ಟ್ಮೆಂಟ್ ಆಗ್ಯದ. ಮಿರಿಯರ್ ಅಡ್ಜಸ್ಟ್ಮೆಂಟು ಐತ್ರಿ ಗಾಡಿಗೆ. ಹಾಂ ರೀ, ಗಾಡಿಯರೇ ಏಕ್ದಮ್ ಕಡಕ್ ಐತಿ ನೋಡ್ರಿ. 4 ಪವರ್ ವಿಂಡೋ, ಮಿರಿಯರ್ ಅಡ್ಜಸ್ಟಿಂಗ, ಪವರ್ ಸ್ಟೇರಿಂಗ್ ಬರ್ತೈತ್ರಿ. ಪವರ್ ಸ್ಟೇರಿಂಗ್. ಇಂಟೀರಿಯರ್ ಹಿಂದಿನ ಸ್ವಲ್ಪ ತೋರಿಸ್ರಿ ಕ್ಯಾಮ್ರಾಮನ್ ಸರ್. ಹಿಂದಿನ ಸ್ವಲ್ಪ ತೋರಿಸ್ರಿ. ಅದಾದ್ಮೇಲೆ ಇಂಜನ್ ಕಂಡೀಷನು ತೋರಿಸೋಣ್ರಿ ಅವ್ರಿಗೆ. ಎಲ್ಲ ತೋರಿಸಿ ಬಿಡೋಣ್ರಿ. ಇದು ನೋಡ್ರಿ ಎಷ್ಟು ನೀಟ್ ಎಷ್ಟು ಕ್ಲೀನ್ ಐತಿ ನೋಡ್ರಿ. ಸೀಟ್ ಕ್ವಶನ್ ಭಾಳ ಅಂದರೆ ಭಾಳ ಸ್ಮೂತ್ ಯೂಸ್ ಮಾಡಿದ ಗಾಡಿ ಐತ್ರಿ. ಮತ್ತೊಂದು ರನ್ನಿಂಗ್ ತೋರಿಸ್ರಿ ಅವ್ರಿಗೆ. 55,000 ರೀ. ಬರೀ 55,600 ಚಿಲ್ಲರ್ ಐತ್ರಿ. ಕಾಣತೈತ್ರಿ. AC ಐತ್ರಿ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಐತ್ರಿ. ಮ್ಯೂಸಿಕ್ ಸಿಸ್ಟಮ್ ಐತ್ರಿ. ಗಾಡಿ ಒಳಗೆ ಏನಿರಲಿಲ್ಲ ನಮಗೆ ಏನೂ ಕೆಲಸ ಇಲ್ಲ ರೀ. ಗಾಡಿ ತೊಗೊಂಡೋಗಿ ಜಸ್ಟ್ ಡ್ರೈವ್ ಮಾಡೋ ಕಂಡೀಷನ್ ಒಳಗೆ ಐತ್ರಿ. ಏಕ್ದಮ್ ಗುಡ್ ಕಂಡೀಷನ್. ಗಾಡಿ ಮಿಸ್ ಮಾಡ್ಕೋಬೇಡ ನಂದು ಅಭಿಪ್ರಾಯ ರೀ. ಈಗ ನಿಮಗೆ ಮುಂದಿನ ಬಾನೆಟ್ ಎಬ್ಬಿಸಿ ಇಂಜನ್ ಚಾಲೂ ಮಾಡಿ ತೋರಿಸ್ತೀನಿ ರೀ. ಗಾಡಿ ಚಾಲೂ ಮಾಡಿ ಗಾಡಿ ಹೆಂಗೆ ಐತಿಪ್ಪ ಅನ್ನೋದು ನಿಮಗೆ ತೋರಿಸ್ತೀನಿ ರೀ. ಒಟ್ಟು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಮೊಬೈಲ್ ಅಳಗ್ಯಾಡ್ಸಿಬೇಡ್ರಿ ಭಾಳ. ನೀವು ಒಟ್ಟು ನಿಮ್ಮ ತೆಗೆದ ಕ್ಯಾಮ್ರಾ ಅಷ್ಟೇ ಹಿಡ್ಕೊರಿ. ಒಟ್ಟು ಮುಂದೆ ಏನು ಟೆನ್ಷನ್ ತೊಗೋಬೇಡ್ರಿ. ನಾ ತೆಗಿತೀನಿ ರೀ. ನಾ ಎಲ್ಲ ಚಾಲು ಮಾಡಿ ತೋರಿಸ್ತೇನೆ.
ಇದೈತೆ ರೀ ಮುಂದಿನ ಇಂಜನ್ ಚಾಲೂ ಮಾಡ್ತೀನಿ ರೀ. ಈ ಗಾಡಿ ಸೌಂಡು ಹೆಂಗೈತೆ ಅನ್ನೋದು ನಿಮ್ಗೆ ಗೊತ್ತಾಗದೈತೆ ರೀ. ಈಗ ಮೈಕ ಇಲ್ಲೇ ಕೊಟ್ಟು ಹೋಗ್ತೀನಿ ರೀ ಕ್ಯಾಮ್ರಾಮ್ಯಾನ್ ಕೈಯಾಗ. ಚಾಲೂ ಮಾಡಿದ್ದು ಇಲ್ಲೇ ಕೇಳಿಸ್ಲಿ ರೀ. ಇಲ್ಲೇ ತೋರಿಸ್ರಿ, ಸ್ವಲ್ಪ ಮುಂದೆ ಹಿಡ್ರಿ. ಅವ್ರ ವಿಡಿಯೋ ಒಳಗೆ ಮೈಕ್ ತೋರಿಸ್ರಿ. ಇದು ಆಗಲಿ. ಇಂಜನ್ ಸೌಂಡ್ ಅನ್ನೋದಿಲ್ಲ ರೀ ಗಾಡಿಗೆ. ಅಷ್ಟು ಸ್ಮೂತ್ ಐತೆ ರೀ. ಬಹಳ ಅಂದರೆ ಬಹಳ ಸ್ಮೂತ್ ಐತೆ ರೀ ಇಂಜನ್ ರೀ. ಫುಲ್ ಸ್ಮೂತ್ ಐತೆ ರೀ. ಗಾಡಿ ಬಗ್ಗೆ ಏನು ಟೆನ್ಷನ್ ತೊಗೊಳುವಂಥದ್ದು ಮಾತಾ ಇಲ್ಲ ರೀ. ಹಾಂ, ಗಾಡಿ ಇಂಜನ್ನು ನಿಮಗೆ ತೋರ್ಸೇನ್ರಿ. ಗಾಡಿ A to Z ಈ ವಿಡಿಯೋ ಒಳಗೆ ತೋರ್ಸೇನ್ರಿ. ಇದು ಏನೇನು ಫ್ಯೂಚರ್ಸ್ ಅದಾವೆ ಎಲ್ಲ ತೋರ್ಸೇನ್ರಿ. ಗಾಡಿ ಚಾಲೂನ ಐತ್ರಿ. ಏನೋ ಸೌಂಡ್ ಇಲ್ಲ, ಏನೂ ಇಲ್ಲ. ಏಕ್ದಮ್ ಗುಡ್ ಅಂದರೆ ಗುಡ್ ಕಂಡೀಷನ್ ಒಳಗೆ ಐತ್ರಿ. ಇದು ಗಾಡಿದು ಡೀಟೇಲ್ಸ್ ಹೇಳ್ತೀನಿ ನೋಡ್ರಿ ನಿಮಗೆ. 2011 ಐತ್ರಿ. 31 ತನಕ ರೀಪಾಸಿಂಗ್ ಐತ್ರಿ. ಇನ್ನು 5 ವರ್ಷ 2 ತಿಂಗಳು ಇದು ಗಾಡಿ ಬಗ್ಗೆ ಯೋಚನೆ ಮಾಡಂಗಿಲ್ಲ ರೀ. ಜಸ್ಟ್ ಡ್ರೈವ್ ಆ್ಯಂಡ್ ಕಂಡೀಷನ್ ರೀ. ಗಾಡಿ ಮಾಡಲ್ 2011 ರೀ. ಸೆಕೆಂಡ್ ಓನರ್ನಾಗ ಐತ್ರಿ. ಗಾಡಿ ಪ್ರೈಸ್ ನೋಡ್ರಿ 2,20,000 ರೂಪಾಯಿ ಕಸ್ಟಮರ್ ಹೇಳತ್ತಾರ ರೀ. ನೀವು ಮುಂದೆ ಬಂದ್ರಪ್ಪ ನಮ್ಮ ID ಪೇಜಿಗೆ ಫಾಲೋ ಮಾಡ್ಕೊಂಡು ಬಂದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರ್ತೈತೆ ರೀ. ಒಂದು ಸಲ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಬರ್ರಿ, ಗಾಡಿ ಚೆಕ್ ಮಾಡಿರಿ. ಇದು ಫುಲ್ ವಿಡಿಯೋ ನಿಮಗೆ ಯೂಸ್ ಆಗೈತೋ ಇಲ್ಲ ಅನ್ನೋದು ಕಮೆಂಟ್ ಮಾಡಿರಿ. ನಾವು ಫುಲ್ ವಿಡಿಯೋ ಮಾಡತ್ತೀವಿ, ನಿಮಗೆ ಪಸಂದ್ ಬರತ್ತಾವಿಲ್ಲ ಅದು ಕಮೆಂಟ್ ಮಾಡಿರಿ. ವಿಡಿಯೋಗೆ ಲೈಕ್ ಮಾಡಿರಿ. ಚಾನಲ್ಗೆ ಹೊಸದಾಗಿ ಬಂದಿರಂದ್ರಪ್ಪ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನು ಏನೈತಿರಲೇ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಮ್ಮ ಯಾವ ವಿಡಿಯೋ ಬಂದುಪ್ಪ ಅಂದರೆ ನೀವು ಅಪ್ಡೇಟ್ ನಿಮಗೆ ಬರ್ತಿರ್ತಾವ್ರಿ. ಪಟಾಪಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ವಿಡಿಯೋ ದಬಾಯಿಸಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಹೋಗ್ರಿ. K22 ಪಾಸಿಂಗ್ ಐತ್ರಿ. ಗಾಡಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. MD ಟೈರ್ ಮೋಟರ್ಸ್, ಮಾಲಿಂಗ್ಪುರ್.